ವಿಧಾನಸಭೆ ಕಲಾಪದಲ್ಲಿ ಮತ್ತೆ ಸದ್ದು ಮಾಡುತ್ತಾ ಹನಿ ಟ್ರ್ಯಾಪ್ ವಿಚಾರ. ನಿನ್ನೆ ವಿಷಯ ಪ್ರಸ್ತಾಪಿಸಿರುವಂತಹ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಿದ್ರು. ನೋಡಿ, ನಾವೀಗ 224 ಶಾಸಕರಿದ್ದೇವೆ, ನಾವೆಲ್ಲರೂ ಗೌರವಯುತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ರಾಜಕೀಯ ವೈಷಮ್ಯಕ್ಕೋಸ್ಕರ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಹನಿ ಟ್ರ್ಯಾಪ್ ಮಾಡಿದಂತವರು ಪ್ರಭಾವಿಗಳೇ ಅಂತ ವರದಿ ಆಗ್ತಾ ಇದೆ. ಹೀಗಾದ್ರೆ ಮುಂದೆ ಯಾರ್ಯಾರ ಮೇಲೆ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೊಂದು ಕ್ರಮ ಜರುಗಿಸಿ ಅಂತ ಒತ್ತಾಯಿಸಿದ್ರು ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು. ಇವತ್ತು ಬಿಜೆಪಿ ಶಾಸಕ ಮುನಿರತ್ನ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಕೂಡ ಇದೆ. ನಿನ್ನೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಈ ವಿಚಾರ ಪ್ರಸ್ತಾಪ ಮಾಡಿ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ರು. ಇದಕ್ಕೆ ಸರಿಯಾದಂತ ಕ್ರಮ ಜರುಗಿಸಿ ಅಂತ ಕೂಡ ಒತ್ತಾಯಿಸಿದ್ರು. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಮುನಿರತ್ನ ಅವರು ಕೂಡ ಮಾತನಾಡುವಂತ ಸಾಧ್ಯತೆಗಳಿವೆ. ನೋಡಿ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಬಂದ್ರೆ ಓರ್ವ ಸಚಿವನನ್ನ ಮತ್ತೋರ್ವ ಪ್ರಭಾವಿ ರಾಜಕಾರಣಿ ಹನಿ ಟ್ರ್ಯಾಪ್ಗೆ ಪ್ರಯೋಗಿಸಬೇಕು, ಹನಿ ಟ್ರ್ಯಾಪ್ಗೆ ಒಳಪಡಿಸಬೇಕು ಅಂತ ಕೆಡ್ಡ ತೋಡುವಂತ ಪ್ರಯತ್ನವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದಲ್ಲಿ ಒಂದು ರೀತಿಯಾಗಿ ಸಂಚಲನವೇ ಹುಟ್ಕೊಂಡಿದೆ. ಯಾತಕ್ಕಾಗಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು, ಏನ್ ಕತೆ ಅಂತ. ಮೊದಲಿಂದ ಕೂಡ ಈ ಹನಿ ಟ್ರ್ಯಾಪ್ ವಿಚಾರ, ಹನಿ ಟ್ರ್ಯಾಪ್ ಗುಮ್ಮ ಸೌಂಡ್ ಮಾಡೋದು ಯಾಕಪ್ಪ ಅಂದ್ರೆ ರಾಜಕಾರಣಿಗಳನ್ನ ಹಿಮ್ಮೆಟ್ಟಿಸಬೇಕು, ರಾಜಕೀಯವಾಗಿ ಅವರು ಮತ್ತಷ್ಟು ಉತ್ತುಂಗಕ್ಕೆ ಹೋಗಬಾರ್ದು ಅನ್ನುವಂತ ಕಾರಣಕ್ಕೆ ಅವರನ್ನ ತಗ್ಗಿಸಬೇಕು ಅಥವಾ ರಾಜಕೀಯ ಬೆಳವಣಿಗೆಯನ್ನ ಕುಗ್ಗಿಸಬೇಕು ಅನ್ನುವಂತ ಕಾರಣಕ್ಕೆ ಈ ರೀತಿ ಮಾಡ್ತಾರೆ. ಬಟ್ ಏನಂದ್ರೆ ಒಂದು ಪಕ್ಷದಲ್ಲಿರೋರು ಮತ್ತೊಂದು ಪಕ್ಷದಲ್ಲಿರುವಂತ ರಾಜಕಾರಣಿಯನ್ನ ಹಿಮ್ಮೆಟ್ಟಿಸೋದಕ್ಕೆ ಅಂತ ಇದನ್ನ ಬಳಸ್ತಾ ಇದ್ರು, ಹನಿ ಟ್ರ್ಯಾಪ್ ಪ್ರಯೋಗ ಮಾಡ್ತಾ ಇದ್ರು. ಬಟ್ ಇಲ್ಲಿ ಆಗ್ತಾ ಇರೋದೇನಪ್ಪ ಅಂದ್ರೆ ಓರ್ವ ಸಚಿವನನ್ನ ಹನಿ ಟ್ರ್ಯಾಪ್ ಕೆಡ್ಡಾಕೆ ಕೆಡಬೇಕು ಅನ್ನುವಂತ ಪ್ರಯತ್ನಗಳು ನಡೀತಾ ಇವೆ. ಅದು ಕೂಡ ಮತ್ತೋರ್ವ ಪ್ರಭಾವಿ ರಾಜಕಾರಣಿನೇ ಈ ರೀತಿ ಮಾಡ್ತಾ ಇರೋದು. ತಮಗೆ ಪೈಪೋಟಿ ಕೊಡ್ತಾ ಇರುವಂತ ನಾಯಕನನ್ನ ಈ ರೀತಿ ಹನಿ ಟ್ರ್ಯಾಪಿಗೆ ಒಳಪಡಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂತ ವಿಚಾರ ಚರ್ಚೆ ಆಗ್ತಾ ಇದ್ದಂತೆ ಇದೇ ವಿಚಾರವನ್ನ ಸದನದಲ್ಲೂ ಕೂಡ ಇಟ್ಕೊಂಡು ಬಿಜೆಪಿ ಶಾಸಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ.